ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 10ನೇ ಅಧ್ಯಾಯ. ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ಬಾಗೇವಾಡಿಯಲ್ಲಿ ಇದ್ದುಕೊಂಡೇ ಪ್ರತ್ಯಕ್ಷ ಗುಲಾಬಿ ಹೂಗಳನ್ನು ಶ್ರೀಗಳಿಗೆ ಅರ್ಪಿಸಿದ್ದು. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀಗಳವರು ಹೆಂಡತಿಯಾದ ಮಲ್ಲಮ್ಮನವರಿಗೆ ಜೀವನ್ಮುಕ್ತಿ ಪದವಿಯನ್ನು ನೀಡಿ ಕುಂಬಾರ ಹುಳದಂತೆ ಸಂಸಾರದಲ್ಲಿ ಇದ್ದು ಇಲ್ಲದೆ ಸಹಜಾನಂದದಲ್ಲಿ ವಿರಮಿಸುತ್ತಾ ವೃತ್ತಿ ಜೀವನವನ್ನು ಬಾಗೇವಾಡಿಯಲ್ಲಿ ತೆಗೆಯುತ್ತಿದ್ದರೆಂಬ ಬಗ್ಗೆ ಕೇಳಿ ತಿಳಿದುಕೊಂಡಿರುತ್ತೀರಿ. ಮುಂದಿನ ಕಥಾಭಾಗವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಲಿಸಿ ಕೃತಾರ್ಥರಾಗೋಣ. ಒಂದು ದಿನ ಬಾಗೇವಾಡಿಯಲ್ಲಿ ಸಹಜ ತಿರುಗಾಡುತ್ತಾ ಬಂದ ಊರ ಮಂದಿಯ ಹಳ್ಳದ ದಂಡೆಯ ಮೇಲೆ ಬಂದು ಕುಳಿತರು. ಅವರ ಚಿತ್ತವು ಬಹಿರ್ಮುಖವಾಗಲು ಎದುರಿಗೆ ಸುಂದರವಾದ ಗುಲಾಬಿ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕರವಿನ ಕೊಪ್ಪದ ಒಬ್ಬ ಶಿಷ್ಯನು ಶ್ರೀಗಳವರಿಗೆ ಅರ್ಪಿಸಬೇಕೆಂದು ಆತುರದ ಕಣ್ಗಳಲ್ಲಿ ನಿಂತಿದ್ದನು. ಆ ಪುಷ್ಪಗಳನ್ನು ನೋಡಿದ ಕೂಡಲೇ ಈ ಪುಷ್ಪಗಳು ಶ್ರೀ ಸದ್ಗುರು ಬಾಬಾ ಮಹಾರಾಜರಿಗೆ ಮುಟ್ಟಿಸಬೇಕೆಂಬ ಆಶೆಯಾದ್ದರಿಂದ ಹಾಗೆಯೇ ಎದ್ದು ಆ ಎಲ್ಲ ಪುಷ್ಪಗಳನ್ನು ತೆಗೆದುಕೊಂಡು ದತ್ತವಾಡದ ದಾರಿಯತ್ತ ಓಡತೊಡಗಿದರು. 1 ಮೈಲು ಹೊರಡುವುದರೊಳಗಾಗಿ ಬಾಬಾರವರು ದತ್ತವಾಡದಲ್ಲಿ ಮುಮುಕ್ಷುಗಳಿಗೆ ಶಾಸ್ತ್ರ ನಡೆಸಿದ್ದರೂ ಸಹ ತುರ್ಯಾತೀತಾವಸ್ಥೆಯಲ್ಲಿದ್ದರು. ಆದರೂ ಅವರ ಮುಂದೆಯೇ ಓಡಿ ಬರುವ ಶ್ರೀ ಅದೃಶ್ಯ ಶಿವಯೋಗಿಗಳನ್ನು ಬಾಬಾರವರು ಕಂಡು ಬಂದೆ ಮಗು, ಬಂದೆ ಬಂದೆ ಎಂಬ ಶಬ್ದಗಳೇ ಪ್ರಾರಂಭವಾದವು. ದತ್ತವಾಡದಲ್ಲಿಯ ಬಳಗಕ್ಕೆ ಅಪ್ಪ ಹೀಗೇಕೆ ಅನ್ನುವಿರಿ ಅಂತ ಕೇಳುತ್ತಾ ಯಾರೂ ಏನು ಮಾತನಾಡದೆ ಸುಮ್ಮನೆ ಕುಳಿತಿದ್ದರು. ಬಂದೆ ಮಗನೇ ಬಂದೆ ಎನ್ನುವ ಶಬ್ದ ಮಾತ್ರ ದತ್ತವಾಡದಲ್ಲಿದ್ದ ಎಲ್ಲ ಭಕ್ತರಿಗೂ ಕೇಳಿ ಬರುತ್ತಿತ್ತು. ಶ್ರೀ ಸದ್ಗುರು ಬಾಬಾರವರು ಶ್ರೀ ಅದೃಶ್ಯ ಸ್ವಾಮಿಗಳಿಗೆ ಬಾಗೇವಾಡಿ ಹತ್ತಿರ ಪ್ರತ್ಯಕ್ಷನಾಗಿ ಭೇಟಿ ಕೊಟ್ಟು, ಅಲ್ಲಪ್ಪ ನಾನೇ ಬರುತ್ತಿದ್ದೆ, ನೀನೇಕೆ ಇಷ್ಟು ಶ್ರಮಪಟ್ಟೆ? ಇರಲಿ, ಹೂಗಳನ್ನು ನಾನು ಅದಕ್ಕಾಗಿಯೇ ನಿನ್ನಲ್ಲಿಗೆ ಬರುತ್ತಾ ಇದ್ದೆ. ಇನ್ನು ಮೇಲೆ ಹೀಗೆ ಮಾಡದೆ ಅಲ್ಲೇ ನಿಂತು ಬಾಬಾ ಬಾ ಅಂತ ಕರೆದರೆ ಸಾಕು, ನಾನೇ ಬರುವೆ, ತಿಳಿಯಿತೆ ಎಂದು ಹೇಳಿ ಅದೃಶ್ಯರಾದರು. ದತ್ತವಾಡದಲ್ಲಿ ನಡೆದ ಶಾಸ್ತ್ರ ಕೇಳುತ್ತಿರುವ ಭಕ್ತಾದಿಗಳು ಆಶ್ಚರ್ಯಚಕಿತರಾದರು. ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರು ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆದರೆ ಕುಂಬಿ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮದೇವ ಎಂದು ಶ್ರೀ ಸದ್ಗುರು ಬಾಬಾರವರು ಅದೃಶ್ಯ ಶಿವಯೋಗಿಗಳನ್ನು ಆನಂದದಿಂದ ಬಿಗಿದಪ್ಪಿಕೊಂಡು ಅವರ ಕೈಯಲ್ಲಿರುವ ಗುಲಾಬಿಯ ಹೂಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ನಾನು ಬರುತ್ತೇನೆ ಎಂದು ಹೇಳಿ ಮಾಯವಾದರು. ಬಾಬಾರವರಿಗೆ ಹೂಗಳು ತಲುಪಿದವು ಎನ್ನುವ ಸಂತೋಷ ಸಾಗರದಲ್ಲಿ ಶ್ರೀಗಳು ಮುಳುಗಿದರು. ಇತ್ತ ದತ್ತವಾಡದಲ್ಲಿದ್ದ ಶಾಸ್ತ್ರದ ಜಿಜ್ಞಾಸುಗಳು ಸುಮ್ಮನೆ ಕುಳಿತಿದ್ದರು. ಹೂಗಳನ್ನು ತೆಗೆದುಕೊಂಡು ಶ್ರೀ ಸದ್ಗುರು ಬಾಬಾ ಮಹಾರಾಜರು ಮತ್ತೆ ದತ್ತವಾಡದಲ್ಲಿ ಪ್ರತ್ಯಕ್ಷರಾದರು. ನಡೆದ ಸಂಗತಿಯನ್ನು ಹೇಳಿದರೆ ನಮಗೂ ಸಂತೋಷವೇ ಅಲ್ಲವೇ ಎಂದು ಜಿಜ್ಞಾಸುಗಳು ಸದ್ಗುರು ಬಾಬಾ ಮಹಾರಾಜರನ್ನು ಕೇಳಿಕೊಂಡಾಗ, ಕಾದರವಳ್ಳಿಯ ಶ್ರೀ ಅದೃಶ್ಯ ಸ್ವಾಮಿಗಳು ನನಗೆ ಹೂವು ಕೊಡಲೆಂದು ಬಾಗೇವಾಡಿಯಿಂದ ಓಡುತ್ತಾ ಬರುತ್ತಿರುವಾಗ ಮಗು ಓಡೋಡಿ ದನಿಯುತ್ತದೆಂದು ನಾನೇ ಹೋಗಿ ದರ್ಶನ ಕೊಟ್ಟು ಆ ಪುಷ್ಪಗಳನ್ನು ತೆಗೆದುಕೊಂಡು ಬರಬೇಕಾಯಿತು ಎಂದು ಹೇಳಿದರು. ಆಗ ಜಿಜ್ಞಾಸುಗಳು, ಇಲ್ಲಿ ಶಾಸ್ತ್ರ ಹೇಳುತ್ತಾ ಇದ್ದು ಇದೆಲ್ಲವನ್ನು ಏನೇನೋ ಮಾಡಿದಿರಿ, ನಮಗೆ ನಿಮ್ಮ ಮಹಿಮೆಯೇ ಅರ್ಥವಾಗುತ್ತಿಲ್ಲ. ನಿಮ್ಮ ಇಚ್ಛೆಯಂತೆ ನಡೆಯುವುದೊಂದೇ ನಮ್ಮ ಕರ್ತವ್ಯವು. ಇದೇ ರೀತಿಯಲ್ಲಿಯೇ 1940ರಿಂದಲೇ ಮಾತೋಶ್ರೀ ಗಂಗಮ್ಮ ತಾಯಿ ದತ್ತವಾಡದ ಅವ್ವನ ಆಶೀರ್ವಾದದಲ್ಲಿಯೇ ಶರಣರ ಸಂಗಮ ಸುಖವೇನೆಂದು ವರ್ಣಿಸಲು ಸಾಧ್ಯವಿಲ್ಲ. ಸಚ್ಚರಣರಿಗೆ ಬಿಚ್ಚಿಟ್ಟ ಬುತ್ತಿ ಗಂಟು ಇದು. ನಾವು ಎಲ್ಲ ಬಳಗವನ್ನು ಕರೆದುಕೊಂಡು ಉಂಡು ತೃಪ್ತರಾಗುವಂತೆ ಹರಕೆ ಹಾಕಿದ್ದಾರೆ. ಅವರ ಸ್ಮರಣೆಯೇ ನಮ್ಮ ಜೀವನದ ಗುರಿ. ಮಾತೋಶ್ರೀ ಗಂಗಮ್ಮನವರನ್ನು ಶ್ರೀಗಳವರು ತಾಯಿ ಅಂದರೆ ಶ್ರೀ ಸದ್ಗುರು ಬಾಬಾ ಎಂದೇ ಸಂಬೋಧಿಸುತ್ತಿದ್ದರು.
ಪ್ರಾರಂಭದ ಕುಂಭಮೇಳ ಉತ್ಸವಕ್ಕೆಂದು ಬಂದಾಗ ಶಿಷ್ಯನಾದ ಶ್ರೀ ಶಿವರಾಯ ಸುನ್ಗಾರ್ ಈತನನ್ನು ಕೇಳಿದರಂತೆ. ಅವರು ಬಂದ ಮರುದಿವಸ ಸಂಕ್ರಮಣದಂದು ದತ್ತವಾಡದಿಂದ ಶಿವರಾಯಿ ಯಾರ್ಯಾರು ಬಂದಿದ್ದಾರೆ ಅಂತ ಕೇಳಿದಾಗ ಅವನು ದತ್ತವಾಡದ ಎಲ್ಲ ಬಳಗದ ಪರಿಚಯ ಅಜ್ಜನವರಿಗೆ ಹೇಳಲಾರಂಭಿಸಿದನು. ಅದರಲ್ಲಿ ಮಾತೋಶ್ರೀ ಗಂಗಮ್ಮನವರ ಹೆಸರನ್ನು ಗಂಗಮ್ಮ ಅಕ್ಕ ಎಂದು ಹೇಳಿದನಂತೆ. ಆಗ ಅವರು ಹೆಣ್ಣು ಮಗಳೆಂದು ತಿಳಿದಿರುವೆಯೋ? ಅಲ್ಲ, ಗಂಡು ಮಗು ಬಾಬಾ. ಅಲ್ಲಲ್ಲೇ ಮಗನ ಅವನ ಹೆಸರು ಸದ್ಗುರು ಬಾಬಾ ಮಹಾರಾಜರೆಂದು ತಿಳಿದುಕು. ಎಲ್ಲ ವಸ್ತುವಿನಲ್ಲಿಯೂ ಮತ್ತು ಎಲ್ಲರಲ್ಲಿಯೂ ಶ್ರೀ ಸದ್ಗುರು ಬಾಬಾರವರನ್ನೇ ಕಾಣುವುದನ್ನು ಶ್ರೀ ಅದೃಶ್ಯ ಶಿವಯೋಗಿಗಳು ಹೇಳಿದ್ದರಿಂದ ಇಂದಿಗೂ ಪ್ರತಿಯೊಬ್ಬರೂ ಸೀನಿದರೂ ಬಾಬಾ, ಕುಳಿತರೂ ಬಾಬಾ, ನಿಂತರೂ ಬಾಬಾ, ಎದ್ದರೂ ಬಾಬಾ, ಬಾಯಾರಿಕೆಯಾದರೂ ಬಾಬಾ, ಹಸಿವಾದಾಗ ಬಾಬಾ, ಊಟವಾದಾಗ ಬಾಬಾ, ಮಲಗುವಾಗ ಬಾಬಾ ಎಂದು ಕೃತಾರ್ಥರಾಗುತ್ತಿದ್ದಾರೆ. ಇದನ್ನು ಈ ಭಾಗದ ಎಲ್ಲ ಸದ್ಭಕ್ತರು ಇಂದಿಗೂ ಪಾಲಿಸುತ್ತಿದ್ದಾರೆ. ಬಾಗೇವಾಡಿಯಲ್ಲಿ ಡಾಕ್ಟರ್ ಬಾಬಾಗೌಡ ಪಾಟೀಲ್ ಅವರ ಮನೆತನದಲ್ಲಿ ಎಲ್ಲ ಜನರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಇವರ ಸೇವೆಯನ್ನು ಅತಿ ಆದರದಿಂದ ಮಾಡುತ್ತಿದ್ದರು. 10-12 ದಿವಸ ಬಿಟ್ಟು ಶ್ರೀಗಳು ಬಾಗೇವಾಡಿಯಿಂದ ಕಾದರವಳ್ಳಿಗೆ ದಯಮಾಡಿಸಿದರು. ಮುಂದೆ ಆ ಶಾಲೆಗೆ ಅವರು ಹೋಗಲೇ ಇಲ್ಲ. ಅನ್ನ ಶ್ರೀ ಗಂಗಯ್ಯನವರು ಎಷ್ಟೋ ಸಾರಿ ತಿಳಿ ಹೇಳಿ ನೀನು ಶಾಲೆಗೆ ಮರಳಿ ಹೋಗೆಂದು ಹೇಳಿದರೂ ಬಾಗೇವಾಡಿಗೆ ಹೋಗದೆ ಊರಲ್ಲಿಯೇ ತಮಗೆ ಇಚ್ಛೆ ಬಂದಲ್ಲಿಯೇ ಇರುವುದು ಮತ್ತು ತಿರುಗಾಡುವುದು ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಈ ರೀತಿ 10 ತಿಂಗಳು ಆದ ನಂತರ ಶಾಲಾ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಅವರು ಕಾದರವಳ್ಳಿಗೆ ಬಂದು ವೇದಮೂರ್ತಿ ಗಂಗಯ್ಯನವರಿಗೆ 10 ತಿಂಗಳ ಸಂಬಳವನ್ನು ನೀಡಿ ಶಾಲಾ ಕರ್ತವ್ಯದಿಂದ ನಿವೃತ್ತರಾದರೆಂದು ಗಂಗಯ್ಯನವರಿಂದ ಬರೆಯಿಸಿಕೊಂಡು ಹೋದರು. ಶ್ರೀ ಸದ್ಗುರು ಅದೃಶ್ಯಜ್ಜನವರು ಬಂದ ಕೂಡಲೇ ಇಲ್ಲಿಗೆ ಶ್ರೀಗಳವರ ಲೌಕಿಕ ವ್ಯವಹಾರಕ್ಕೆ ತಿಲಾಂಜಲಿಯನ್ನು ನೀಡಿದಂತಾಯಿತು. ದತ್ತವಾಡದ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ಕಾದರವಳ್ಳಿಗೆ ಬಂದು 17 ದಿನಗಳವರೆಗೆ ವಾಸವಾಗಿದ್ದು ವೇದಾಂತ ಶಾಸ್ತ್ರದ ಮರ್ಮವನ್ನು, ವೇದಾಂತವೆಂದರೇನು, ವೇದ, ಆಗಮ, ಉಪನಿಷತ್ತುಗಳೆಂದರೇನು, ವೇದಾಂತದ ಸಾರವೇನು, ಪಾರಮಾರ್ಥಿಕ ಜ್ಞಾನವೆಂದರೇನು, ತತ್ವಮಸ್ಯಾದಿ ಗುಣಲಕ್ಷಣಗಳನ್ನು ವಿವರಿಸಿ ಹೇಳಿ ಮಗುವಿಗೆ ಬೆಲ್ಲದ ರುಚಿ ತೋರಿಸಿದಂತೆ ವೇದಾಂತದ ರುಚಿ ತೋರಿಸಿ ಪಾರಮಾರ್ಥಿಕದಲ್ಲಿ ದಿನಗಳದಲ್ಲಿ ಸಿಗುವ ಸಹಜಾನಂದಕ್ಕೆ ಸಮವಾದ ಆನಂದವೇ ಬೇರೊಂದಿಲ್ಲ ಎಂಬುದನ್ನು ತಿಳಿಸಿ ಸಹಜವಾದ ಆಸಕ್ತಿಯನ್ನು ಮೂಡಿಸಿ ಪಾರಮಾರ್ಥಿಕದ ಸಸಿಯನ್ನು ಅಂಕುರಿಸಿ ಈ ಕಾರ್ಯ ಶ್ರೀ ಅದೃಶ್ಯ ಸ್ವಾಮಿಗಳ ಕೃಪಾಶೀರ್ವಾದವೇ ಆಗಿದೆ. ಶ್ರೀಗಳವರು ತಮಗೆ ಇಷ್ಟ ಬಂದಲ್ಲಿ ವಾಸ ಮಾಡುವುದು ಮತ್ತು ತಿರುಗಾಡುವುದನ್ನು ಮುಂದುವರಿಸಿದರು. ಶ್ರೀ ವನ್ನೂರು ಸಿದ್ದಯ್ಯ ಸ್ವಾಮಿ ಮನೆ, ಧರೆನ್ನವರ ಮನೆ, ಶ್ರೀ ಕಲ್ಲೂರು ವೀರಪ್ಪನ ಮನೆ, ಗೌಡರ ಮಹಲಿನ ಮನೆ, ಮುಚ್ಚಂಡಿಯ ಶ್ರೀ ವೀರಭದ್ರಯ್ಯನವರ ಮನೆ, ಶ್ರೀ ವೀರಭದ್ರ ದೇವರ ಗುಡಿ ಮತ್ತು ಸೀಮಿಮೆಟಗಳಲ್ಲಿ ಕಾಲ ಕಳೆಯುತ್ತಿದ್ದರು. ಶ್ರೀ ಸಿದ್ಧಲಿಂಗಪ್ಪ ಹುಗ್ಗಿಯವರ ಮನೆ, ಶ್ರೀ ಕುಂಬಾರ ಫಕ್ಕೀರಪ್ಪನವರ ಮನೆ, ಮೋದಗಿ ಗೌಡಪ್ಪನ ಮನೆ, ತಿಗಡೊಳ್ಳಿ ಮುದಕಪ್ಪನ ಮನೆ, ಜೇಡರ ರುದ್ರಯ್ಯ ಮನೆ ಕೆಲವೊಂದು ದಿವಸ ಧರೆನ್ನವರ ಮನೆಯಲ್ಲಿದ್ದಾಗ ಕಲ್ಲೂರು ಸಾವಕ ಊಟಕ್ಕೆ ವ್ಯವಸ್ಥೆ ಮಾಡುತ್ತಿದ್ದರು. ಇದು ಅಲ್ಲದೆ ಕಾದರವಳ್ಳಿಯಲ್ಲಿಯ ಅನೇಕ ಭಕ್ತರ ಮನೆಗೆ ಮನ ಬಂದಾಗ ಹೋಗುವುದು, ಬೇಡವಾದಾಗ ಅಲ್ಲಿಂದ ಎದ್ದು ಹೋಗುವುದು ಅವರ ವಿಶೇಷತೆಯಾಗಿತ್ತು. ಪತ್ತಾರ ಗಂಗಪ್ಪನ ಮನೆಯಲ್ಲಿದ್ದ ಶಾಸ್ತ್ರ ಗ್ರಂಥಗಳನ್ನು ಓದಲು ಬರದಿದ್ದರೂ ಶಾಸ್ತ್ರ ಗ್ರಂಥಗಳನ್ನು ಇಟ್ಟುಕೊಂಡು ವೇದಾಂತವನ್ನು ಬಲ್ಲವರಿಂದ ಚರ್ಚಿಸುತ್ತಿದ್ದರು. ಆದ್ದರಿಂದ ಅವನ ಮನೆಗೂ ಸಹಿತ ಹೋಗುತ್ತಿದ್ದರು. ಹುಬ್ಬಳ್ಳಿಯ ಶಿವಪುತ್ರ ಸ್ವಾಮಿಗಳು ಕಾದರವಳ್ಳಿಯ ಕುಂಭಮೇಳ ಸಪ್ತಾಹದಲ್ಲಿ ಭಾಗವಹಿಸಿ ಶಾಸ್ತ್ರವನ್ನು ಹೇಳುವ ಸಮಯದಲ್ಲಿ ಕಾದರವಳ್ಳಿಯ ಜನರೆದುರು ನಾನು ಶಾಸ್ತ್ರ ಹೇಳಲು ಬರುವುದಿಲ್ಲ. ಪೂರ್ತಿ ವರ್ಷ ನಾನು ಮಾಡಿದ ಅಭ್ಯಾಸವನ್ನು ನಿಮ್ಮ ಮುಂದೆ ಇಟ್ಟು ನೀವೆಲ್ಲರೂ ಇವರೆಲ್ಲರೂ ಸರಿಯೆಂದು ತಲೆದೂಗಿದರೆ ನಾನು ವರ್ಷಗಟ್ಟಲೆ ಓದಿದ ಶಾಸ್ತ್ರ ಸರಿ ಇದೆ ಅಂತ ಭಾವಿಸುತ್ತೇನೆಂದು ಉದ್ಗಾರ ವ್ಯಕ್ತಪಡಿಸುತ್ತಿದ್ದರು. ಶ್ರೀ ಸದ್ಗುರು ಚಿನ್ಮಯ ಸ್ವಾಮಿಗಳು, ಸಾವಳಗಿ ಮಠ ಚಿಕ್ಕೋಡಿ ಹಾಗೂ ಶ್ರೀ ಅದೃಶ್ಯ ಶಿವಯೋಗಿಗಳು ಇವರು ಶ್ರೀ ಸದ್ಗುರು ದತ್ತವಾಡದ ಬಾಬಾರವರ ಕೃಪಾ ಆಶೀರ್ವಾದದಿಂದ
ಕಾದರವಳ್ಳಿ ಮತ್ತು ಸುತ್ತಮುತ್ತಲಿನ ಜನರಿಗೆ ತತ್ವಮಸ್ಯಾದಿ ವೇದಾಂತವನ್ನು ಚಿಕ್ಕ ಮಕ್ಕಳು ಸಹಜವಾಗಿ ಗೋಲಿ ಆಡಿದಂತೆ, ಉಕ್ಕಿನ ಕಡಲಿಯಾದ ವೇದಾಂತವನ್ನು ಸಹಜವಾಗಿ ನೀರು ಕುಡಿದಂತೆ ಅರ್ಥೈಸಿಕೊಂಡು ಸಹಜಾನಂದದಲ್ಲಿ ಅತೀವ ಆನಂದವನ್ನು ಪಡುತ್ತಾ ತನ್ನನ್ನು ತಾನು ಮರೆತು ಬಾಬಾರ ಸ್ವರೂಪವೇ ಆಗುವ ಸಾಮರ್ಥ್ಯವನ್ನು ಬೆಳೆಸಿಕೊಟ್ಟರು. ಈ ಶಕ್ತಿಯನ್ನು ಶ್ರೀ ಅದೃಶ್ಯ ಶಿವಯೋಗಿಗಳು ಎಲ್ಲರ ತಲೆಯಲ್ಲಿ ಪವಾಡ ರೂಪವಾಗಿ ಜ್ಞಾನಧಾರೆಯನ್ನು ಎರೆದು ಈ ನಾಡಿನ ಜನರನ್ನು ಪಾಮರರನ್ನಾಗಿ ಮಾಡಿ ಆಧ್ಯಾತ್ಮ ಮತ್ತು ಶಿವಯೋಗ ಚಿಂತನದಲ್ಲಿ ಸಹಜಾನಂದವನ್ನು ಪಡೆಯುವ ಪರಮ ಪಾವನ ಭಾಗ್ಯವನ್ನು ಒದಗಿಸಿಕೊಟ್ಟರು. ಇದನ್ನೇ ಶ್ರೀ ಅದೃಶ್ಯ ಶಿವಯೋಗಿಗಳವರು ಕುಂಭಮೇಳ ಎಂದು ಕರೆದರು. ಮುಂದೆ ಪವಾಡ ಪುರುಷರಾದ ಶ್ರೀ ಅಪ್ಪಯ್ಯ ಶಿವಯೋಗಿಗಳು ಸೀಮಿಮಠ ಹಾಗೂ ಮಾತೋಶ್ರೀ ಗಂಗಮ್ಮನವರಿಗೆ ಸಂಕ್ರಮಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜ್ಞಾನದಾಸೋಹ ಮತ್ತು ಅನ್ನದಾಸೋಹವನ್ನು ಮುಂದುವರಿಸಿಕೊಂಡು ಹೋಗುವಂತೆ ಆಜ್ಞೆ ಮಾಡಿದರು. ಈ ಸತ್ಸಂಪ್ರದಾಯವನ್ನು ಶ್ರೀ ಸದ್ಗುರು ಅದೃಶ್ಯಾನಂದಾಶ್ರಮ ಸೀಮಿಮಠದ ಈಗಿನ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಪಾಲಾಕ್ಷ ದೇವರು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಇಲ್ಲಿಯ ಜನರಲ್ಲಿ ಶ್ರೀ ಸದ್ಗುರು ಬಾಬಾರವರು ನೆಟ್ಟ ಸಸಿ ಶ್ರೀ ಅದೃಶ್ಯ ಶಿವಯೋಗಿಗಳ ಒಡನಾಟದಿಂದ ಹೆಮ್ಮರವಾಗಿ ಬೆಳೆಯತೊಡಗಿತು. ಶ್ರೀ ಅದೃಶ್ಯ ಶಿವಯೋಗಿಗಳವರ ಸನ್ನಿಧಿಯಲ್ಲಿ ಮತ್ತು ಅವರ ಸತ್ಸಂಗದಲ್ಲಿ ಹೆಚ್ಚಿನ ದಿನಗಳನ್ನು ಜನರು ಕಳೆಯಲು ಪ್ರಾರಂಭಿಸಿದರು. ಶ್ರೀಗಳವರು ಆಧ್ಯಾತ್ಮ ಯೋಗದಲ್ಲಿ ಲೀನವಾಗಿ ತುರ್ಯಾತೀತ ಸ್ಥಿತಿಯಲ್ಲಿ ಇದ್ದು ಸದಾವಕಾಲ ಬ್ರಹ್ಮಜ್ಞಾನದಲ್ಲಿಯೇ ಇದ್ದು ಬ್ರಹ್ಮ ಸ್ವರೂಪಿಗಳಾಗಿ ಬಾಹ್ಯ ಪ್ರಪಂಚವನ್ನೇ ಮರೆತು ಲೌಕಿಕದ ಪರಿಜ್ಞಾನವೇ ಇಲ್ಲದೆ ಆತ್ಮನಲ್ಲಿ ಲೀನವಾಗಿ ಸದಾವಕಾಲವು ಅಂತರ್ಧ್ಯಾನಿಗಳಾಗಿ ಭಕ್ತಾದಿಗಳಿಗೆ ಉಪದೇಶವನ್ನು ಮಾಡುತ್ತಾ ಭಕ್ತರನ್ನು ಆಶೀರ್ವದಿಸುತ್ತಾ ಸಹಜಾನಂದದಲ್ಲಿ ವಿಹರಿಸುತ್ತಿದ್ದರು. ಶ್ರೀ ಸಿಮ್ಮಿಮಠದಲ್ಲಿಯ ಶ್ರೀ ಅಪ್ಪಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಬಸವಾದಿ ಪ್ರಮಥರ ಮತ್ತು ಶಿವ ಶರಣರ ವಚನಗಳನ್ನು ಮತ್ತು ತತ್ವ ಪದಗಳನ್ನು ಸರಾಗವಾಗಿ ಹಾಡುವುದು ಮತ್ತು ಜ್ಞಾನ ಚಿಂತನ ಕಾರ್ಯಕ್ರಮ ಪ್ರತಿದಿನವೂ ಸಾಗುತ್ತಿತ್ತು. ಈ ವಿಷಯ ಸುತ್ತಮುತ್ತಲಿನ ಗ್ರಾಮದವರಿಗೆ ಗೊತ್ತಾಗಿ ಶ್ರೀ ಸದ್ಗುರು ಅದೃಶ್ಯ ಸ್ವಾಮಿಗಳ ದರ್ಶನಕ್ಕೆ ತಂಡೋಪತಂಡವಾಗಿ ಜನ ಆಗಮಿಸತೊಡಗಿದರು. ವಚನ ಗಾಯನ ಮತ್ತು ತತ್ವಪದಗಳನ್ನು ಹಾಡುವುದರಲ್ಲಿ ಸಣ್ಣ ಹುಡುಗನಾದರೂ ಅತ್ಯಂತ ಮಧುರವಾಗಿ ಹಾಡುವ ಸುನಗಾರ ಶಿವರಾಯಿಯವರಿಗೆ ಬಹಳ ಪ್ರಿಯವಾಗಿದ್ದನು. ಇವನ ಮಧುರ ಕಂಠದಿಂದ ಹಾಡುವುದನ್ನು ಜನ ಕೇಳಿ ಸಂತೋಷ ಪಡುತ್ತಿದ್ದರು. ಅಜ್ಜನವರು ಮಾತ್ರ ತಮ್ಮ ಸ್ವರೂಪಾನಂದದಲ್ಲಿಯೇ ಲೀನರಾಗಿ ಕುಳಿತು ಬಿಡುತ್ತಿದ್ದರು. ಆಕಸ್ಮಿಕವಾಗಿ ಬಹಿರ್ಮುಖಗಳಾಗಿ ತೋರುತ್ತಿದ್ದರು. ಸದ್ಭಕ್ತರು ಮಾತ್ರ ಶ್ರೀ ಸ್ವಾಮಿಗಳ ದರ್ಶನ ಮಾತ್ರದಿಂದ ಪಾವನರಾದೆವೆಂದು ಪರಮಾನಂದದಿಂದ ದರ್ಶನ ಪಡೆದು ಪುನೀತರಾಗುತ್ತಿದ್ದರು. ಒಂದೊಂದು ಸಾರಿ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳು ರಾತ್ರಿಯಲ್ಲಿಯೇ ಎದ್ದು ಆತ್ಮಜ್ಞಾನದಲ್ಲಿ ತನ್ನನ್ನೇ ತಾನು ಮರೆತು ಎದ್ದು ಚವಳಿ ಹೊಳೆಯ ಕಡೆಗೆ ಹೋಗುತ್ತಾ ವೇದ ಆಗಮ ಉಪನಿಷತ್ತು ಶ್ರುತಿ ಭಗವದ್ಗೀತೆ ಜ್ಞಾನಸಿಂಧು ಕೈವಲ್ಯ ಪದ್ಧತಿ ಪರಮಾನುಭವ ಬೋಧೆ ಶರಣರ ವಚನಗಳು ಇತ್ಯಾದಿಗಳನ್ನು ಜೋರಾಗಿ ಪಠನ ಮಾಡುತ್ತಾ ಶ್ಲೋಕಗಳನ್ನು ವಚನಗಳನ್ನು ಅನ್ನುತ್ತಾ ಅವುಗಳ ತಾತ್ಪರ್ಯಗಳನ್ನು ತಾವೇ ಹೇಳುತ್ತಾ ಸ್ವಾನಂದದಲ್ಲಿ ಲೀನವಾಗಿ ಎಲ್ಲದರ ಗುಟ್ಟು ಒಂದೇ ಎಂದು ಜೋರಾಗಿ ಚೀರುತ್ತಾ ಎಷ್ಟೋ ಜನ ಜಿಜ್ಞಾಸುಗಳು ಅಲ್ಲಿ ಕುಳಿತು ಜಿಜ್ಞಾಸೆ ನಡೆಸಿದ್ದಾರೆ ಎಂಬ ಭಾವನೆ ಮತ್ತು ಪ್ರತಿಧ್ವನಿ ಆಗುತ್ತಿತ್ತು. ಹೀಗೆ ಆತ್ಮಾನಂದದಲ್ಲಿ ಲೀನವಾಗಿ ಸಂತೋಷದಿಂದ ಕುಣಿದಾಡುತ್ತಾ ಪರಮಾನಂದವನ್ನು ಹೊಂದಿ ಬೆಳಗಾಗುತ್ತಲೇ ತಮಗೆ ಮನಸ್ಸಿಗೆ ಬಂದ ಯಾವುದಾದರೂ ಸ್ಥಳದಲ್ಲಿ ಆಸೀನರಾಗುತ್ತಿದ್ದರು. ಸಾಮಾನ್ಯವಾಗಿ ಕಾದರವಳ್ಳಿಯಲ್ಲಿಯ ಎಲ್ಲ ಮನೆಗಳಲ್ಲಿಯೂ ತಮಗೆ ಇಚ್ಛೆ ಬಂದಾಗ ಹೋಗಿ ಮಧ್ಯಾಹ್ನದವರೆಗೆ ಮಲಗಿಕೊಂಡು ತಮಗೆ ಇಚ್ಛೆ ಬಂದಾಗ ಎದ್ದು ಹೋಗುವುದು. ಸೀಮಿಮಠ, ಕುಂಬಾರರ ಮನೆ, ಮುಚ್ಚಂಡಿ ಸ್ವಾಮಿಗಳವರ ಮನೆ, ವೀರಭದ್ರ ದೇವರ ಗುಡಿ, ಮೋದಗಿಯವರ ಮನೆ, ಬಸವಣ್ಣನ ಗುಡಿ ಇವು ಅವರಿಗೆ ವಿಶೇಷವಾಗಿ ತಮಗೆ ಮನ ಬಂದಾಗ ಹೋಗಿ ವಾಸ ಮಾಡಿ ಅಂತರ್ಧ್ಯಾನದಲ್ಲಿ ಲೀನವಾಗತಕ್ಕಂತಹ ಸ್ಥಳಗಳಾಗಿದ್ದವು. ಈ ಸಮಯದಲ್ಲಿ ಭಕ್ತರು ಅವರ ದರ್ಶನವನ್ನು ಪಡೆದು ತಾವು ತಂದಿರತಕ್ಕಂತಹ ಪ್ರಸಾದವನ್ನು ಪ್ರಯಾಸಪೂರ್ವಕ ತಿನ್ನಿಸಲು ಪ್ರಯತ್ನಿಸುತ್ತಿದ್ದರು.
ಸ್ವಾಮಿಗಳು ತಿಂದರೆ ತಿಂದರೂ ಇಲ್ಲದೆ ಹೋದಲ್ಲಿ ಬಿಟ್ಟು ಬಿಡುತ್ತಿದ್ದರು. ಶಾಶ್ವತವಲ್ಲದ ಈ ಶರೀರದ ಕರ್ಮಾದಿಗಳು ಅನಿತ್ಯವೆಂದು ಮತ್ತು ನಿತ್ಯವಾದುದು ಪರಮಾತ್ಮನೇ ಎಂಬುದನ್ನು ಸಾರಿ ಹೇಳಿದಂತೆ ಇವರ ಲೌಕಿಕ ವ್ಯಾಪಾರಗಳೆಲ್ಲವೂ ದಿನನಿತ್ಯ ನಡೆಯುತ್ತಾ ಅಲೌಕಿಕವಾಗಿರ್ತಕ್ಕಂತಹ ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಂಡು ಆತ್ಮನಲ್ಲಿಯೇ ಸದಾವಕಾಲವೂ ಲೀನವಾಗಿ ತನ್ನನ್ನೇ ತಾನು ಮರೆತು ಮಾಯಾ ಜಗತ್ತಿಗೆ ವಿಡಂಬನಾತ್ಮಕವಾಗಿ ಕಾಣುತ್ತಾ ಪ್ರಕೃತಿಗೆ ಅಸಹಜವಾಗಿರ್ತಕ್ಕಂತಹ ರೀತಿಯಲ್ಲಿ ವಾಸಿಸತೊಡಗಿದರು. ಭಕ್ತರ ಸಮೂಹ ದಿನೇ ದಿನೇ ಹೆಚ್ಚಾಗುತ್ತಾ ಹೋಯಿತು. ಭಕ್ತ ಜನರು ಅವರನ್ನು ಹುಡುಕಿಕೊಂಡು ಹೋಗಿ ದರ್ಶನ ಪಡೆಯುತ್ತಿದ್ದರು. ಸ್ವಾಮಿಗಳವರು ಅಂತರ್ಧ್ಯಾನದಿಂದ ಬಹಿರ್ಮುಖಿ ಆದಾಗಲೂ ಸಹಿತ ಯಾರೊಡನೆಯೂ ಸಹಿತ ಮಾತನಾಡದೆ ಮೌನವಾಗಿ ಸುಮ್ಮನೆ ಕುಳಿತಿದ್ದು ಜಗತ್ತಿನ ಪರಿವೇ ಇಲ್ಲದಂತೆ ಇರುತ್ತಿದ್ದರು. ಇದು ಸುಮಾರು 1 ವರ್ಷದವರೆಗೆ ಸತತವಾಗಿ ನಡೆದು ಬಂದಿತು. ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ 9ನೇ ಅಧ್ಯಾಯ ಎಂಬಲ್ಲಿಗೆ 10ನೇ ಅಧ್ಯಾಯವು ಸಂಪೂರ್ಣವಾದುದು. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ.